ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೇ. ಲಾಸ್ಟ್ ವೀಕಲ್ಲಿ I taught about you the acupressure points in your palms and as well as in your foot. ಸೊ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದನ್ನ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟ್ ವೀಕಲ್ಲಿ ಹೇಳಬೇಕಾದ್ರೆ ನಾನು ನಿಮಗೆ ಗಣೇಶ ಮುದ್ರಾ ಬಗ್ಗೆ ಹೇಳ್ತೇನೆ. ಓಕೆ, ಇದನ್ನ ರಾತ್ರಿ ಮಲಗಬೇಕಾದ್ರೂ ಕೂಡ ಹಾಕಿ 1 ನಿಮಿಷ ಅಥವಾ 1 ನಿಮಿಷ ಇದ್ದು ಮಲ್ಕೋಬಹುದು, ಅಥವಾ ಬೆಳಗ್ಗೆ ಹೇಳ್ತಿದ್ದಂಗೆ ಕೂಡ ಯು ಕ್ಯಾನ್ ಅಡಾಪ್ಟ್ ದಿಸ್ ಗಣೇಶ ಮುದ್ರಾ. The importance of Ganesha Mudra is like so. So by adopting this Ganesha Mudra, by putting some pressure like this, what will happen? It will going to activate our Anahata Chakra, that is the 4th chakra from our base. So by activating our Anahata Chakra, it will going to activate one more gland called thymus. Thymus is the gland which will going to secrete the hormones or the chemical which will going to develop more and more immunity power. ಈ ರೀತಿ ನಾವು ಗಣೇಶ ಮುದ್ರೆಯನ್ನು ಹಾಕೊಂಡು ಕೂತಾಗ ಏನಾಗುತ್ತೆ ಅಂತಂದ್ರೆ ನಮಗೆ ನಮ್ಮ ಅನಾಹತ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅನಾಹತ ಚಕ್ರ ಆಕ್ಟಿವೇಟ್ ಆಗ್ತಿದ್ದಾಗ ಏನಾಗುತ್ತೆ ಅಂದ್ರೆ ಅನಾಹತ ಚಕ್ರದ ಭಾಗದಲ್ಲಿರುವಂತಹ ಥೈಮಸ್ ಅನ್ನುವಂಥ ಗ್ಲ್ಯಾಂಡ್ ಅಂದ್ರೆ ಗ್ರಂಥಿ, ನಿರ್ನಾಳ ಗ್ರಂಥಿಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಆ ಗ್ರಂಥಿ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ಆ ಗ್ರಂಥಿ ಆಕ್ಟಿವೇಟ್ ಆದಾಗಲೇ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಗಣೇಶ ಮುದ್ರೆಯನ್ನು ಹಾಕೊಂಡಿರ್ತೀವಿ. ಸೊ ಎರಡನೇದು ಏನಾಗುತ್ತೆ ಅಂದ್ರೆ ಗಣೇಶ ಮುದ್ರೆಯನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಲೈಟ್ ಆಗಿ ಪ್ರೆಷರ್ ಡೆವಲಪ್ ಆಗುತ್ತೆ ಚೆಸ್ಟ್ ಹತ್ರ. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವಾಗ ನಮಗೆ ಅನಾಹತ ಚಕ್ರ ಆಕ್ಟಿವೇಟ್ ಆಗುತ್ತೆ, ನಮಗೇನಾಗುತ್ತೆ ಧೈರ್ಯ, ಸ್ಥೈರ್ಯ, ಕಾನ್ಫಿಡೆನ್ಸು, ಕರೇಜು ಎಲ್ಲನೂ ಡೆವಲಪ್ ಆಗುತ್ತೆ. ಇದಕ್ಕೋಸ್ಕರ ಗಣೇಶ ಮುದ್ರೆಯನ್ನ ಪ್ರತಿದಿನ ಬೆಳಗ್ಗೆನ ಹಾಕೊಳ್ಳಿ, ರಾತ್ರಿನ ಹಾಕೊಳ್ಳಿ, ಮಲ್ಕೊಳ್ಳಿ, ಬೆಳಗ್ಗೆ ಹಾಗೆ ಹೇಳ್ತಾ ಇದ್ದಂಗೆ ಗಣೇಶ ಮುದ್ರೆ ಹಾಕೊಳ್ಳಿ, ಬಹಳ ಪವರ್ಫುಲ್ ಆಗಿರುತ್ತೆ. ಓಕೆ, ಇದಾದ್ಮೇಲಿಂದ ಒಂದಷ್ಟು ಪ್ರಾಣಾಯಾಮ. ಈಗ ಹೆಂಗಿದ್ರು ಲಾಕ್ಡೌನ್ ಇದೆ, ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಆಗ್ಬೋದು, ಗೊತ್ತಿಲ್ಲ. ಆದ್ರೂ ಕೂಡ ಯಾರಿಗೆಲ್ಲ ಅವಕಾಶ ಇದೆ, ಯಾರಿಗೆಲ್ಲ ಮನೇಲಿ ಬಂದು ಊಟ ಮಾಡ್ತೀರಾ ಅಥವಾ ಆಫೀಸಲ್ಲೋ ಫ್ಯಾಕ್ಟ್ರಿಲೋ ಎಲ್ಲ ಊಟ ಮಾಡ್ತೀರಂದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾದಂಥ ಪ್ರಾಣಾಯಾಮಗಳು ಯಾವುದು? ಊಟ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾದಂಥ ಪ್ರಾಣಾಯಾಮಗಳು ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಮೈಯಲ್ಲಿರೋ ಆಲಸ್ಯ ಹೋಗುತ್ತೆ. ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಮೂರನೇದು ಅದಕ್ಕೆ ಬೇಕಾಗಿರುವಂತಹ ಆಕ್ಸಿಜನ್ ಅನ್ನ ಬೈ ಡೂಯಿಂಗ್ ಪ್ರಾಣಾಯಾಮ ವಿಲ್ ಗೋಯಿಂಗ್ ಟು ಗೆಟ್ ಮೋರ್ ಅಂಡ್ ಮೋರ್ ಆಕ್ಸಿಜನ್ ಟು ಅವರ್ ಬ್ಲಡ್ ಬಿಫೋರ್ ಡೂಯಿಂಗ್ ಎನಿ, ಎಸ್ಪೆಷಲಿ ಬಿಫೋರ್ ಗೋಯಿಂಗ್ ಫಾರ್ ಲಂಚ್ ಆರ್ ಡಿನ್ನರ್, ವಿ ಕ್ಯಾನ್ ಡೂ ಸರ್ಟನ್ ಪ್ರಾಣಾಯಾಮಸ್. ಸೊ ವಾಟ್ ಆರ್ ದೋಸ್ ಪ್ರಾಣಾಯಾಮಸ್? ಸೊ ಐ ಶೋ ಯು. ಸೊ ಐ ಶೋ ಯು 1 or 2. ಸೊ ಮಿನಿಮಮ್ ಹೌ ಮಚ್ ಯು ಹ್ಯಾವ್ ಟು ಡೂ? ಮಿನಿಮಮ್ ಅಂದ್ರೆ 5, ಮ್ಯಾಕ್ಸಿಮಮ್ 10 ತನಕ ಮಾಡ್ಬೋದು. ಓಕೆ, ಒಂದು 4 ರೀತಿಯಾದಂಥ ಪ್ರಾಣಾಯಾಮವನ್ನು ಹೇಳ್ಕೊಡ್ತೀನಿ. ಸೊ ಕೈಗಳನ್ನೆರಡನ್ನು ಚಾಚಬೇಕು. ಚಾಚಾದ್ಮೇಲಿಂದ ಏನ್ ಮಾಡಬೇಕು? ದೀರ್ಘವಾಗಿ ಉಸಿರು ಹೇಳ್ಕೋಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಎಕ್ಸೇಲ್. ಯು ಕ್ಯಾನ್ ಡೂ ಇಟ್ ಬೈ ಕ್ಲೋಸಿಂಗ್ ಯುವರ್ ಐಸ್. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೂಡ ಮಾಡಬಹುದು. ಇದನ್ನ ಹೀಗೆ ದೀರ್ಘವಾಗಿ ಇದನ್ನ ಅನುಭವಿಸ್ತಾ ಹೋಗಿ. Experience the breathe in, breathe out by closing your eyes. ಈ ರೀತಿ ಫೋರ್ಸ್ಫುಲ್ ಆಗಿ ಎಕ್ಸೇಲ್ ಮಾಡ್ತಾ ಹೋಗಬೇಕು. ಫೋರ್ಸ್ಫುಲ್ ಆಗಿ ಎಕ್ಸೇಲ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಸೊ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಬರುತ್ತೆ. ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಬಂದಾಗ ನಾವು ತಗೊಳ್ಳೋಂಥ ಫುಡ್ ಏನಿರುತ್ತಲ್ಲ ದಟ್ ವಿಲ್ ಬಿ ವೆರಿ ಪ್ಯೂರ್ ಆಗಿರುತ್ತೆ. ಅದಕ್ಕೆ ಟಾಕ್ಸಿನ್ಸ್ ಬೇಗ ಇಮಿಡಿಯೇಟ್ಲಿ ಅಟ್ಯಾಕ್ ಆಗೋದಿಲ್ಲ. ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪೆಲ್ಡ್ toxins from our body. This is one. So second ಏನ್ ಮಾಡಬಹುದು ಅಂದ್ರೆ ಕೈಗಳು ಇಡೋದು ಹೀಗಿರುತ್ತೆ. ಹೀಗಿರುವಂತ ಕೈಗಳಿಂದ ನೋಡೋದು ಸ್ಲೋಲಿ ಯು ಕ್ಯಾನ್ inhale, exhale. Either you can exhale through your mouth also. Inhaling ಮಾತ್ರ it has to be only through nose. ಮೂಗಿನ ಮೂಲಕ ಮಾತ್ರ ಉಸಿರು ಎಳ್ಕೋಬೇಕು. ಬಾಯಿಂದ ಬೇಕಾದ್ರೆ ಉಸಿರು ಬಿಡಬಹುದು. ನಾನು ಯಾವ ತರ ಬಿಡ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಬೇಕು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನನ್ನ ಬಾಡಿಲಿ ಏನ್ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿರುತ್ತೋ ಅದನ್ನ ಬಿಫೋರ್ ಮೈ ಲಂಚ್ ಐ ಕ್ಯಾನ್ ಎಕ್ಸ್ಪೆಲ್ ಇಟ್ ಫ್ರಮ್ ಮೈ ಬಾಡಿ. ಓಕೆ, ಬಿಫೋರ್ ಡಿನ್ನರ್ ಯು ಕ್ಯಾನ್ ಡೂ ಇಟ್. By that, what you will going to do, you will going to expel all your toxins from your body, and then whatever the food you will going to consume, that will be very pure,
that will not get affected by any of the toxins. This is 2. ಮತ್ತೊಂದು ಮಾಡ್ಬೋದು ಅಂದ್ರೆ 1 2 ಆಯ್ತು. ಈಗ ಮೂರನೇದು, ಇದರಲ್ಲಿ you can make a variation that by turning your palms like this. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ your chest gets expands more and more. The more and more that your chest expands, the more and more oxygen intake happens. ಆಯ್ತಲ್ಲ ಇದು. ಸೊ ದಿಸ್ ಇಸ್ ಥರ್ಡ್ ಟೈಪ್ ಆಯ್ತು. ಈಗ ಫೋರ್ತ್ ಒನ್ ಏನ್ ಮಾಡ್ಬೋದು ಅಂತ ಅನ್ನೋದಾದ್ರೆ, ಕೈಗಳೆರಡನ್ನು ನಮಸ್ಕಾರ ಮುದ್ರೆ ಇರ್ತಾನೆ. ನಮಸ್ಕಾರ ಮುದ್ರೆ ತಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ, ಇನ್ಹೇಲ್, ಎಕ್ಸೇಲ್. These are 4 types. ಈ 4 types ಮಾಡ್ಬಿಟ್ಟು then you can have your lunch or dinner immediately. You can do it before breakfast also. ಆಯ್ತಲ್ಲ. ಈಗ ಬಹಳ ಜನ ಹೇಳ್ತಾ ಇರ್ತಾರೆ ಕಪಾಲಭಾತಿ ಕಪಾಲಭಾತಿ ಕಪಾಲಭಾತಿ. ಯಾತಕ್ಕೆ ನಾನು ಕೆಲವೊಂದು ಪ್ರಾಣಾಯಾಮಗಳನ್ನ ನಿಮಗೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತಾ ಇಲ್ಲ ಅಂತಂದ್ರೆ, ಬಿಕಾಸ್ nobody will be there to observe you or watch you whether you are doing it wrong or right ಅಂತ. ಯಾಕೆ ಅಂತಂದ್ರೆ ಪ್ರಾಣಾಯಾಮ ಎಷ್ಟು ಪವರ್ಫುಲ್ ಅಂತ ಅನ್ನೋದಾದ್ರೆ, ದಟ್ ಇಸ್ ಮೋರ್ ಪವರ್ಫುಲ್ ಬೋತ್ ಇನ್ ಪಾಸಿಟಿವ್ ಆಸ್ಪೆಕ್ಟ್ ಆಸ್ ವೆಲ್ ಆಸ್ ನೆಗೆಟಿವ್ ಆಸ್ಪೆಕ್ಟ್. ಕರೆಕ್ಟ್ ಪ್ರಾಣಾಯಾಮ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಪವರ್ಫುಲ್ ಆಗುತ್ತೆ. ನೀವೇನಾದ್ರು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೀವು ಎಷ್ಟು ಅಡ್ವಾಂಟೇಜ್ ಬರುತ್ತೆ ಅನ್ಕೊಂಡಿರ್ತಲ್ಲ ಅಷ್ಟು ಡಿಸ್ಅಡ್ವಾಂಟೇಜ್ ಆಗುತ್ತೆ. ದಟ್ ವಿಲ್ ಗೋಯಿಂಗ್ ಟು ಎಂಡ್ಯೂ ಇನ್ ಸಮ್ ಡೇಂಜರ್. ಅದಕ್ಕೋಸ್ಕರ ಏನ್ ಮಾಡ್ತಾ ಇರ್ತೀನಿ ನಾನು, ಜನಗಳಿಗೆ ಸಾಮಾನ್ಯವಾಗಿ ಕಾಮನ್ ಪೀಪಲ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ, ಐ ಮಾಡಿಫೈ ದಿ ಪ್ರಾಣಾಯಾಮಸ್ ಇನ್ ಡಿಫ್ರೆಂಟ್ ವೇಸ್. ಈಗ ನಾನು ಏನು ಹೇಳ್ಕೊಟ್ಟಲ್ಲ, ಸೊ ಆಲ್ ದ ಆಸನಾಸ್ ಯು ಕ್ಯಾನ್ ಡೂ ಇಟ್ ಬೈ ಸಿಟಿಂಗ್ ಡೌನ್. ಓಕೆ, ಚೇರ್ ಇದ್ರೆ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡೆ ಮಾಡಬಹುದು, ಇಲ್ಲ ನಿಂತ್ಕೊಂಡು ಮಾಡ್ತೀನಿ, ವೆಲ್ ಅಂಡ್ ಗುಡ್. ಈಗ ಎಲ್ಲರೂ ಹೇಳ್ತಾ ಇರ್ತಾರೆ ಕಪಾಲಭಾತಿ ಇಸ್ ವೆರಿ ಪವರ್ಫುಲ್, ಕಪಾಲಭಾತಿ ಇಸ್ ವೆರಿ ಪವರ್ಫುಲ್ ಅಂತ ಅಂದ್ಬಿಟ್ಟು, ಕಪಾಲಭಾತಿಯಿಂದಲೇ ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ 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 ಎಷ್ಟು ಗುರುಗಳು ಏನ್ ಮಾಡ್ಬಿಟ್ಟಿದ್ದಾರೆ, ಕಪಾಲಭಾತಿನೇ ಅವರ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ದ ಸೀಕ್ರೆಟ್ ಆಫ್ ಮೆನಿ ಗುರುಸ್ ಇಸ್ ಸ್ಟಾರ್ಟ್ಸ್ ಫ್ರಮ್ ದಿ ಕಪಾಲಭಾತಿ. ಈಗ ಕಪಾಲಭಾತಿ ಮಾಡಬೇಕು ಅಂತ ಅನ್ನೋದಾದ್ರೆ ನೋಡಿ, ಹಿಂಗೆ ಸ್ವಲ್ಪ ತಿರ್ಕೊಂಡು ಜೋಡಿಸ್ತೀನಿ ನೋಡಿ, ಹೊಟ್ಟೆ ಹಿಂಗಿರ್ತದೆ ಅನ್ಕೊಳ್ಳಿ, ಪೂರ್ತಿ ಉಸಿರಾಡ್ಕೊಂಡಾಗ ಹಿಂಗಿರುತ್ತೆ. ಆಕ್ಚುಲಿ ಈಗಿದ್ದಾಗ ಹೆಂಗ್ ಹೋಗ್ಬೇಕಂದ್ರೆ ಕಪಾಲಭಾತಿಲಿ ಇದನ್ನ ಮಾಡೋ ಖಂಡಿತವಲ್ಲೂ ಎಲ್ರಿಗೂ ಕಷ್ಟ ಆಗುತ್ತೆ. ಈ ರೀತಿ ನಾನು ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಟ್ರೆ ನಿಮಗೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಏನಂತಂದ್ರೆ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ಎಕ್ಸಲೇಷನ್. ಉಸಿರನ್ನ ಬಿಡೋದ್ರ ಕಡೆಗೆ ನಮಗೆ ಗಮನ ಜಾಸ್ತಿ ಇರಬೇಕು. ಉಸಿರು ಬರುವಂಥದ್ದು, ಒಳಗೆ ಬರುವಂಥದ್ದು ಇನ್ಹಲೇಷನ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ವಿ ನೀಡ್ ನಾಟ್ ಟು ವರಿ ಅಬೌಟ್ ಇನ್ಹಲೇಷನ್, ವಿ ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ಎಕ್ಸಲೇಷನ್. ಸೊ ಹೀಗಿದ್ದಾಗ ನೀವೆಲ್ಲ ಪ್ರಾಕ್ಟೀಸ್ ಮಾಡೋಕೆ ಎಡವಟ್ಟಾಗುತ್ತೆ. ಅವತ್ತಿನ ದಿನ ಹೊಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ತಿಂದು ಜೀರ್ಣ ಆಗಲ್ಲ, ಏನೇನಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೇನೆ ಅಂದರೆ, ಐ ಹ್ಯಾವ್ ಫೈಂಡ್ ಔಟ್ ಸಮ್ ಅದರ್ ಮೆಥಡ್ಸ್. ಅದನ್ನ ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ಕೊಡ್ತೇನೆ ಭಾಳಷ್ಟುಗಳಲ್ಲಿ. ಹೇಗೆ ಮಾಡ್ಬೋದು, ಹೌ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಅಂತಂದ್ರೆ, ಇಮ್ಯಾಜಿನ್ ದಟ್ ದೇರ್ ಇಸ್ ಎ ಕ್ಯಾಂಡಲ್. ಕ್ಯಾಂಡಲ್ ಇಸ್ ಇನ್ ಫ್ರಂಟ್ ಆಫ್ ಯು. ಕ್ಯಾಂಡಲ್ನ ಊದ್ಬೇಕಾದ್ರೆ ಏನು ಮಾಡ್ತೀರಾ, ಆ ಥರ ಪ್ರಾಕ್ಟೀಸ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ, ಬೈ ಪ್ರಾಕ್ಟೀಸಿಂಗ್ ಲೈಕ್ ದಿಸ್, ಬ್ಲೋಯಿಂಗ್, ಸೊ ಲೈಕ್ blowing a candle. So you have to imagine that there is a candle in front of you and you are blowing that candle. While blowing that candle, what will happen? Definitely, obviously, the air will pumped from your tummy only. Okay? So this is very easy method. Instead of this is easy method. So you have to practice this. And I'll teach you one more pranayama. So I call it as warrior pranayama. Warrior pranayama ಅಂತ ಕರೀತೀನಿ ನಾನು. ಸೊ ಈ ವಾರಿಯರ್ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಲಂಗ್ಸ್ ಇಂದ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಏನೇ ಟಾಕ್ಸಿನ್ಸ್ ಇದ್ರೂ ಕೂಡ ಬಂದ್ಬಿಡುತ್ತೆ. ಅದನ್ನ ಹೆಂಗ್ ಮಾಡ್ಬೋದು, ಕೂತ್ಕೊಂಡಾದ್ರೂ ಮಾಡ್ಬೋದು ಅಥವಾ ನಿಂತ್ಕೊಂಡಾದ್ರೂ ಮಾಡ್ಬೋದು. ಓಕೆ, ನಾನು ಕೂತ್ಕೊಂಡೆ ತೋರಿಸ್ಕೊಡ್ತೀನಿ ನಿಮಗೆ. ಏನ್ ಮಾಡ್ಬೋದು, ಇಮ್ಯಾಜಿನ್ ದಟ್ ದೇರ್ ಆರ್ 2 ಡಂಬಲ್ಸ್ ಅಥವಾ ಗದೆ ಅಂತ ಕರಿತೀವಿ, ನಮ್ಮ ಗರಡಿ ಮನೆಯಲ್ಲ ಗದೆ ಅಂತ ಕರೀತಾರೆ.
ಇಂಗ್ಲಿಷಲ್ಲಿ ಅಂದರೆ ಮೇಸ್ ಅಂತ ಕರೀತಾರೆ ಅದನ್ನ. ಇಮ್ಯಾಜಿನ್ ದಟ್ ಯು ಹ್ಯಾವ್ 2 ಮೇಸ್, 2 ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಏನು ಮಾಡ್ಬೇಕು ಇದರಲ್ಲಿ? ಈ ತರ ಮಾಡಬೇಕು. ಓಕೆ, ಇದನ್ನು ಯಾವ ರೀತಿ ಮಾಡ್ಬೋದು ಅಂತಂದ್ರೆ ಬೋತ್ ದ ಸೈಡ್ಸ್ 10-10. ಇದೆಷ್ಟಾಯ್ತು? 1-2 ಆಯ್ತು. ಈ ತರ 10-10 ಅಂತಂದ್ರೆ 20 ಆಗುತ್ತೆ. ಮಾಡಿಬಿಟ್ಟು ಯು ಕ್ಯಾನ್ ರಿಲ್ಯಾಕ್ಸ್ ಬೈ ಅಡಾಪ್ಟಿಂಗ್ ಪ್ರಾಣಮುದ್ರ. ದೆನ್ ಗೋ ಫಾರ್ ಸೆಕೆಂಡ್ ಒನ್. ಓಕೆ, ದೆನ್ ಪ್ರಾಣಾಯಾಮ. ಸೊ ಇದನ್ನ ಮಾಡೋದ್ರಿಂದ ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಒನ್ ಥಿಂಗ್, ಯುವರ್ ಲಂಗ್ಸ್ ಗೆಟ್ ಮೋರ್ ಅಂಡ್ ಮೋರ್ ಆಕ್ಸಿಜನ್ ಬೈ ಪಂಪಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಸೊ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಗೋಯಿಂಗ್ ಟು ಕಾಂಟ್ರಾಕ್ಟ್ ಅಂಡ್ ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್. ಸೊ ಇದನ್ನ ಮಾಡೋದ್ರಿಂದ ನೋಡಿ, ಈಗ ನಾನು ನೋಡಿ ಹಿಂಗೆ ಮಾಡಿ ತೋರಿಸಿದ ತಕ್ಷಣ ಏನಾಗುತ್ತೋ ನನ್ನ ಚೆಸ್ಟ್ ಪಂಪ್ ಅಪ್ ಆಯ್ತು. ಸೊ ಅದೇ ತರ ಏನಾಗುತ್ತೆ ಅಂದ್ರೆ ಯು ವಿಲ್ ಗೆಟ್ ಎ ಬೆಟರ್ ಸ್ಟ್ರಕ್ಚರ್ ಇನ್ ಯುವರ್ ಚೆಸ್ಟ್ ರೀಜನ್. ಚೆಸ್ಟ್ ಅಲ್ಲಿ ಒಳ್ಳೆದು ಬರುತ್ತೆ. ಮತ್ತೇನಾಗುತ್ತೆ ಅಂದ್ರೆ ನಿಮ್ಮ ಬೈಸೆಪ್ಸ್, ಟ್ರೈಸೆಪ್ಸ್ ಅಂಡ್ ಡೆಲ್ಟಾಯ್ಡ್ಸ್, ವಿ ಕಾಲ್ಡ್ ಅಸ್ ಡೆಲ್ಟಾಯ್ಡ್ಸ್ ಅಂತ ಇದನ್ನ ಕರಿತೀವಿ. ಸೊ ಈ ಡೆಲ್ಟಾಯ್ಡ್ಸ್ ಅಷ್ಟಕ್ಕೂ ಕೂಡ ಇಟ್ ಗಿವ್ಸ್ ಎ ವೆರಿ ಗುಡ್ ಎಕ್ಸರ್ಸೈಸ್. ತುಂಬಾ ಒಳ್ಳೆ ಎಕ್ಸರ್ಸೈಸ್ ಇದನ್ನ ಕೊಡ್ತಾ ಹೋಗುತ್ತೆ. ಸೊ ಇದನ್ನ 3 times ಮಾಡಲೇಬೇಕು, ಡೈಲಿ ಮಾಡಿ. ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯು ವಿಲ್ ಗೆಟ್ ಮೋರ್ ಇಮ್ಯುನಿಟಿ ಪವರ್. ಇದಾದ್ಮೇಲೆ ಡಯಟ್ಗೆ ಅಂತ ಬಂದಾಗ, ಸೊ ವೈ ಪೀಪಲ್ ಆಲ್ವೇಸ್ ಪ್ರಿಫರ್ ಟು ಹ್ಯಾವ್ ದಿ ಲೈಮ್ ಅಥವಾ ಲೆಮನ್ ಅಂತಾರೆ. ವೈ ಆಲ್ವೇಸ್ ಪ್ರಿಫರ್ ಯು ಟೇಕ್ ಮೋರ್ ಅಂಡ್ ಮೋರ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ನ ಜಾಸ್ತಿ ನಾವು ತಗೊಂಡಷ್ಟು ಏನಾಗುತ್ತೆ ಅಂದ್ರೆ ನಮಗೆ ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂತಂದ್ರೆ ವಿಟಮಿನ್ ಸಿ ಹೌ ಇಟ್ ಆಕ್ಟ್ಸ್ ಅಂತಂದ್ರೆ, ಸೊ ಫಸ್ಟ್ ದ ಮೇಜರ್ ಕ್ವಾಲಿಟಿ ಆಫ್ ವಿಟಮಿನ್ ಸಿ ಇಸ್ ರೆಡ್ಯೂಸಿಂಗ್ ಅವರ್ ಅಸಿಡಿಟಿ ಇನ್ ಅವರ್ ಬಾಡಿ. ಅಸಿಡಿಟಿ ಅಂತಂದ್ರೆ ನಮಗೆ ಇದಿರುತ್ತಲ್ಲ, ಏನೋ ಅಸಿಡಿಕ್ ಅಂದ್ರೆ ಕನ್ನಡದಲ್ಲಿ ಏನು ಕರೀತಾರೆ, ಆಮ್ಲೀಯತೆ ಅಂತ ಕರೀಬೋದು ಕನ್ನಡದಲ್ಲಿ. ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಎಲ್ಲರಿಗೂ ಗೊತ್ತಿರೋಂಥದ್ದು ಇವತ್ತಿನ ದಿನಕ್ಕೆ. ಸೊ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಟ್ರಬಲ್ ಅದೆಲ್ಲ ಏನ್ ಬರುತ್ತಲ್ಲ, ಸೊ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾವು ಸರಿಯಾದ ಆಹಾರ ಪದಾರ್ಥ ತಗೊಳ್ಳದೇ ಇದ್ರೆ, ಎರಡನೇದು ಸರಿಯಾದ ಟೈಮಲ್ಲಿ ಊಟ ಉಪಚಾರಗಳನ್ನ ಮಾಡ್ತಾ ಇದ್ರೆ, ಮೂರನೇದು ಹೆಚ್ಚಾಗಿ ಸಾಂಬಾರ್ ಪದಾರ್ಥ, ಮಸಾಲಾ ಪದಾರ್ಥನ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂತಂದ್ರೆ ಅದು ನಮ್ಮ ಇಂಟೆಸ್ಟೈನ್ ಇರುವಂತ ಎಪಿಥೀಲಿಯಲ್ ಸೆಲ್ಸ್ ಏನಿರುತ್ತಲ್ಲ, ಸೊ ಅದನ್ನೆಲ್ಲನೂ ಡೆಸ್ಟ್ರಾಯ್ ಮಾಡ್ಬಿಟ್ಟು ಏನಾಗುತ್ತೆ ನಮಗೆ ಅಸಿಡಿಟಿ ಬರೋಕ್ಕೆ ಶುರು ಆಗುತ್ತೆ. ಅಸಿಡಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಇಮ್ಯುನಿಟಿ ಪವರ್ ಡೌನ್ ಆಗ್ಬಿಡುತ್ತೆ. ಇಮ್ಯುನಿಟಿ ಪವರ್ ನಮ್ಗೆ ಯಾವಾಗ ಡೌನ್ ಆಗುತ್ತೋ ಡೆಫಿನೆಟ್ಲಿ ವಿ ಆರ್ ವೆರಿ ಮಚ್ ಪ್ರೋನ್ ಟು ಗೆಟ್ ದ ಡಿಸೀಸಸ್. ಅರ್ಥ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚಾಗಿ ಆಮ್ಲೀಯತೆ ಅಂದ್ರೆ ಅಸಿಡಿಕ್ ಬಾಡಿ ಟು ಆಲ್ಕಲೈನ್ ಬಾಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾವೇನ್ ಪ್ರಾಕ್ಟೀಸ್ ಮಾಡ್ತೇನೆ ನಮ್ಮ ಮನೆಯಲ್ಲಿ, ನನ್ನ ರಿಲೇಟಿವ್ಸ್ಗೆ ಅಂದ್ರೆ ನನಗೆ ಯಾರಾಗಿದ್ರೆ ಅವ್ರಿಗೆಲ್ಲ ಏನ್ ಹೇಳಿದ್ದೀನಿ ಅಂತಂದ್ರೆ, ಊಟದಲ್ಲಿ ಉಪಚಾರದಲ್ಲಿ ಯಾವಾಗ ಬೇಕಾದ್ರೂ ಊಟಕ್ಕೆ ಒಂದು ನಿಮ್ಮಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಹಿಂಡ್ಕೋಬಹುದು, ಮಾಡ್ಕೋಬಹುದು, ಅದರಿಂದ ಆಗುತ್ತೆ. ಎರಡನೇದು, ಪ್ರತಿದಿನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎವ್ರಿ ಡೇ ನೈಟ್ ವಿ ಆರ್ ಟೇಕಿಂಗ್ ಅಂದ್ರೆ ಬಿಸಿ ನೀರನ್ನ ಚೆನ್ನಾಗಿ ನೀರನ್ನ ಕುದಿಸಿ ಬಿಸಿನೀರು ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಇಲ್ಲ ಸಕ್ಕರೆ ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಬೇಕು ಅಂತ ಹೇಳ್ತಾರೆ, ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾ ಇದ್ದೀವಿ. ಸೋಡಾ ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀವಿ. ಅರಿಶಿನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾವು ಒಂದು ನಿಂಬೆ ಹಣ್ಣನ್ನು ಮಾಡ್ಕೊಂಡು ನಮ್ಮ ಮನೇಲಿ 5 ಜನ ಒಟ್ಟಿಗೆ ತಗೊಳ್ತಾ ಇದ್ದೀವಿ ಪ್ರತಿದಿನ. ಇದು ಆಲ್ಮೋಸ್ಟ್ ಅಲ್ಲಿ ಯಾವತ್ತು ಇದನ್ನ ಹೇಳಿದ್ರಲ್ಲ, ಯಾವಾಗ ಈ ತರ ಆಗ್ತಾ ಇದೆ. ಸೊ ಯು ಹ್ಯಾವ್ ಟು ಡೆವಲಪ್ ಯುವರ್ ಇಮ್ಯುನಿಟಿ ಪವರ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರೆಡ್ಯೂಸ್ ದಿ ಅಸಿಡಿಕ್ ನೇಚರ್ ಆಫ್ ಯುವರ್ ಬಾಡಿ. ಸೊ ಆಲ್ಕಲೈನ್ ನೇಚರ್ನ ಜಾಸ್ತಿ ಮಾಡಬೇಕು ಅಂತಾರೆ. ಈ ಆಲ್ಕಲೈನ್ ನೇಚರ್ ಜಾಸ್ತಿ ಮಾಡುವಂಥದ್ದು ನಮ್ಮ ಕಾಸ್ಟಿಕ್ ಸೋಡಾ ಅಂದ್ರೆ ಅಡಿಗೆ ಸೋಡಾದಲ್ಲಿದೆ, ನಿಂಬೆ ಹಣ್ಣಲ್ಲಿದೆ ಮತ್ತು ಅರಿಶಿನ ಇದರಲ್ಲಿರುತ್ತೆ, ಜೇನುತುಪ್ಪದಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಹಾಕೊಂಡು ಪ್ರತಿದಿನ ಕುಡಿತಾ ಹೋಗಿ, ಮಾಡ್ತಾ ಹೋಗಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮಸ್ತೆ, ಜೈ ಹಿಂದ್.